ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಪರೀಕ್ಷೆ ಇನ್ನೇನು ಹತ್ತಿರ ಇದೆ. 2024-25ನೇ ಸಾಲಿನ ವಿಷಯ ಪ್ರಥಮ ಭಾಷೆ ಕನ್ನಡ LBA ಆಧಾರಿತವಾಗಿ ರಚಿಸಿರುವ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಈ ಒಂದು ಎಕ್ಸಾಮ್ಗೆ ಒಟ್ಟು 100 ಅಂಕಗಳು. ಸಮಯ 3 ಗಂಟೆ 15 ನಿಮಿಷ. ನೋಡಿ, ಹಾಗಿದ್ರೆ ಮೊದಲೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನೋಡಿ, ಫಸ್ಟ್ ಒನ್, ಕನ್ನಡ ವರ್ಣಮಾಲೆಯಲ್ಲಿರುವ ರಸಸ್ವರಗಳಿವು. ಉತ್ತರ ಆಪ್ಷನ್ ಬಿ, ಅ, ಇ, ಉ, ರು, ಎ, ಓ. ಇನ್ನು ಎರಡನೇ ಪ್ರಶ್ನೆ, ಬಣ್ಣಗೆಟ್ಟಿತು ಪದವು ಕನ್ನಡದ ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಆದೇಶ ಸಂಧಿ. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ತಲಕಾಡುಗೊಂಡನಿಗೆ ಜಯವಾಗಲಿ. ಈ ವಾಕ್ಯದಲ್ಲಿ ಜಯವಾಗಲಿ ಪದವು ಆಪ್ಷನ್ ಡಿ, ವಿದ್ಯಾರ್ಥಕ ಕ್ರಿಯಾಪದವಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಹೆಮ್ಮರ ಪದವು ಈ ಸಮಾಸದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಸಿ, ಕರ್ಮಧಾರಯ ಸಮಾಸ. ಐದನೇ ಪ್ರಶ್ನೆ, ಎದ್ದೇಳು ಪುಟ್ಟ, ಬೇಗ ಬೇಗ ಸಿದ್ಧನಾಗು. ಈ ವಾಕ್ಯದಲ್ಲಿರುವ ಬೇಗ ಬೇಗ ಪದವು ಸರಿಯಾದ ಉತ್ತರ ಆಪ್ಷನ್ ಬಿ, ದ್ವಿರುಕ್ತಿಯಾಗಿದೆ. ನೋಡಿ, ಆರನೇ ಪ್ರಶ್ನೆ, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ್ ಬಿರುದಿಗೂ ಪಾತ್ರರಾದರು. ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಕ್ಯವೇಷ್ಟನ ಚಿಹ್ನೆ. ನೋಡಿ, ಒಟ್ಟು 6 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳಿರುತ್ತೆ. ಈ 6 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆದರೆ ನಿಮಗೆ 6 ಅಂಕಗಳು ಬರುತ್ತವೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, ಒಟ್ಟಾರೆಯಾಗಿ 4 ಪ್ರಶ್ನೆಗಳು, 1 ಅಂಕ. ಸರಿಯಾಗಿ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ 4 ಅಂಕಗಳು. ನೋಡಿ, ಪ್ರಶ್ನೆ 7, ಹರ್ಷ ಹರುಷ, ಪರೀಕ್ಷಿಸು ಪರಿಕಿಸು. ಮೊದಲನೇ ಪದಕ್ಕೆ ಅದಕ್ಕೆ ಸಂಬಂಧಿಸಿದ ಪದ ಅವರೇ ಕೊಟ್ಟಿರ್ತಾರೆ. ಇನ್ನು ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ನೀವು ಬರಿಬೇಕು. ನೋಡಿ, ಪರೀಕ್ಷಿಸು ಪರಿಕಿಸು, ಉತ್ತರ ಪರಿಕಿಸು. ಇನ್ನು 8ನೇ ಪ್ರಶ್ನೆ, ಮ್ಯಾಲೆ ಮೇಲೆ, ವಿಚಾರ, ಇದಕ್ಕೆ ಸಂಬಂಧಿಸಿದ ಪದ ವಿಚಾರ. ಇನ್ನು 9ನೇ ಪ್ರಶ್ನೆ, ಮನುಷ್ಯ ರೂಢನಾಮ, ವಿದ್ಯಾರ್ಥಿ, ಉತ್ತರ ಅನ್ವರ್ಥಕ ನಾಮ. 10ನೇ ಪ್ರಶ್ನೆ, ಸಪ್ತಮಿ ಅಧಿಕರಣ, ಭಿಕ್ಷೆಗೆ ಸಂಪ್ರದಾನ. ಈ ರೀತಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ನೀವು ಬರಿಬೇಕು. ಇನ್ನು ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟಾರೆಯಾಗಿ 7 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕ. 7 ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದರೆ ನಿಮಗೆ 7 ಅಂಕಗಳು ಬರುತ್ತವೆ. ನೋಡಿ, 11ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು. ಉತ್ತರ, ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಇನ್ನು 12ನೇ ಪ್ರಶ್ನೆ, ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ. ಉತ್ತರ, ಜಯಪುರದ ಜನರಿಗೆ
ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳು ಇಷ್ಟ. 13ನೇ ಪ್ರಶ್ನೆ, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಉತ್ತರ, ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಇನ್ನು 14ನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ಉತ್ತರ, ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬುದು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆಯಾಗಿತ್ತು. ಇನ್ನು 15ನೇ ಪ್ರಶ್ನೆ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಉತ್ತರ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು. ಇನ್ನು 16ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣವೇನು? ಉತ್ತರ, ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣ, ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯು ಬೇಕೆ? ನನ್ನನ್ನು ಕೊಲ್ಲಲು ಚಕ್ರ ಬೇಕೆ? ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ, ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ ಬಿರುದು ಯಾವುದು? ಉತ್ತರ, ಹೊಯ್ಸಳರ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರ ಕಣ್ಣುಗಳು ಕಿಸುರಾದವು. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, 10 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೂ 2 ಅಂಕಗಳು, ಒಟ್ಟಾರೆಯಾಗಿ 20 ಅಂಕಗಳು. ನೋಡಿ, 18ನೇ ಪ್ರಶ್ನೆ, ಅವಳಿ ದೇಗುಲಗಳ ವೈಶಿಷ್ಟ್ಯತೆ ಏನು? ಉತ್ತರ, ಅವಳಿ ದೇಗುಲಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿರಬೇಕು. ಆ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ಮೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಗಳ ನಿರ್ಮಾಣವಾಗಬೇಕು ಎಂಬುದು ಶಾಂತಲೆಯ ಬಯಕೆ. ನೆಕ್ಸ್ಟ್ ನೋಡಿ, 19ನೇ ಪ್ರಶ್ನೆ, ದೂತನು ಹೇಗಿರಬೇಕು? ಉತ್ತರ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾತನಾಗಿರಬೇಕು. ಇನ್ನು 20ನೇ ಪ್ರಶ್ನೆ, ಸ್ಟಾಲಿನ್ ರವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆಗೆ ಸಮಾರಂಭದಲ್ಲಿ ಏನು ಹೇಳಿದರು? ಉತ್ತರ, ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಹೇಳಿದರು. ಇನ್ನು 21ನೇ ಪ್ರಶ್ನೆ, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ? ಉತ್ತರ, ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದ ರಾಧಾಕೃಷ್ಣನ್ ಅವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ನೆಕ್ಸ್ಟ್ 22ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಉತ್ತರ, 2 ಸೈನ್ಯಗಳು ಬೆರಗಾಗಿ ಕಂಗಾಲಾಗಿರಲು ಭೀಷ್ಮರು ಬೆದರಿ ರಥದಿಂದಿಳಿದು ಕೃಷ್ಣನ ಬಳಿಗೆ ಬಂದು, ಪಾಪಿಗಳಿಗೆ ಕಾಡ್ಗಿಚ್ಚಿನಂತಾದವನೇ, ಲಕ್ಷ್ಮೀವರನೇ, ಮುಕುಂದ ಮುರಾರಿ, ಜಯವು ನಿನ್ನದೇ ಎನ್ನುತ್ತಾ ನಮಸ್ಕರಿಸಿ ಮತ್ತೆ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದನು. ಇನ್ನು 23ನೇ ಪ್ರಶ್ನೆ, ಕವಿ ಎಂಥ ಹಾಡನ್ನು ಹಾಡಿದಾಗ ವೀರ ಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಉತ್ತರ,
ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಅದರ ಅಲೆ ಎಲ್ಲ ಕಡೆ ಹರಡುವಂತಹ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು. ಹೊಸ ಚೇತನ ತುಂಬಬೇಕು. ಅಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸಿದ್ದಾರೆ. ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ. ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಜಗದ ಜನರ ಬಗೆಗೆ ಪುಟ್ಟ ಹಕ್ಕಿಯ ಮಾತೇನು? ಉತ್ತರ, ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿವರು ಎಂದು ಪುಟ್ಟ ಹಕ್ಕಿಯು ಆತಂಕ ಪಡುವುದನ್ನು ಇಲ್ಲಿ ಕಾಣಬಹುದು. 25ನೇ ಪ್ರಶ್ನೆ. ಶಬರಿ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಉತ್ತರ, ಶಬರಿ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ಚೆನ್ನಭೈರಾದೇವಿ ಅವರು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಸಿದ್ಧರಾಗಿದ್ದರು. 26ನೇ ಪ್ರಶ್ನೆ. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವರು? ಉತ್ತರ, ಕವಿ ರತ್ನಾಕರ ವರ್ಣಿಯು ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು, ರಯ್ಯ ಮಂಚಿದಿ ಬಹಳ ಒಳ್ಳೆಯದು ಎಂದು ತೆಲುಗುವರು, ಎಂಚ ಪೋರ್ಲಾಡ್ ಬಹಳ ಚಂದವಾಯಿತು ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸಿದ್ದಾನೆ. 27ನೇ ಪ್ರಶ್ನೆ. ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ. ಉತ್ತರ, ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಕಾಂತಿಯಿಂದ ಶೋಭಿಸುತ್ತಿರುವನು. ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು. ನೆಕ್ಸ್ಟ್ ನೋಡಿ. ಕೆಳಗಿನ ಕವಿ ಸಾಹಿತಿಗಳ ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ಇಬ್ಬರು ಕವಿಗಳ ಪರಿಚಯವನ್ನು ಬರಿಬೇಕು. 2 ಪ್ರಶ್ನೆ, 3 ಅಂಕಗಳು, ಒಟ್ಟಾರೆಯಾಗಿ 6 ಅಂಕದ ಪ್ರಶ್ನೆಗಳು. ನೋಡಿ, 28ನೇ ಪ್ರಶ್ನೆ. ಶಿವರಾಮ್ ಕಾರಂತರು ಈ ಒಂದು ಕವಿಯ ಬಗ್ಗೆ ವಾಕ್ಯ ರೂಪದಲ್ಲಿ ಬರಿಬೇಕು. ನೋಡಿ, ಪರಿಚಯ. ಶಿವರಾಮ್ ಕಾರಂತರು ಸಾಮಾನ್ಯ ಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಹಸಿವು, ಹಾವು, ಮೂಕಜ್ಜಿಯ ಕನಸುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಈ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಇನ್ನು 29ನೇ ಪ್ರಶ್ನೆ. ಕಯ್ಯಾರ ಕಿಯಣ್ಣ ರೈ ಇವರ ಒಂದು ಪರಿಚಯ ನೋಡಿ. ಉತ್ತರ, ಕಯ್ಯಾರ ಕಿಯಣ್ಣ ರೈ ಅವರು ಸಾಮಾನ್ಯ ಶಕ 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. ಶಿಕ್ಷಕ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದರು. ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ ಮತ್ತು ಕರಗ, ಗಂಧವತಿ ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್ ನೋಡಿ. ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ, ಪ್ರಶ್ನೆ 30. ಕಾವೇರಿಯಿಂದ ಮಾಗೋ ದಾವರಿ ಹೊರ ಮಿರ್ದನಾಡದ್ ಕನ್ನಡದೋಳ್. ಈ ಒಂದು ಪದ್ಯಭಾಗಕ್ಕೆ ನೀವು ಈ ರೀತಿ
ಪ್ರಾಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ನೋಡಿ, ಈ ಮೇಲಿನ ಪದ್ಯವು ಮಾತ್ರಾಗಣದ ಕಂದ ಪದ್ಯದಲ್ಲಿ ರಚಿತವಾಗಿದೆ. ನೆಕ್ಸ್ಟ್, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಒಂದು ಪ್ರಶ್ನೆ 3 ಅಂಕದ್ದು 3 ಅಂಕಗಳು. 31ನೇ ಪ್ರಶ್ನೆ, ಸೀತೆಯ ಮುಖ ಕಮಲ ಅರಳಿತು. ಉತ್ತರ, ಅಲಂಕಾರ ರೂಪಕಾಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವಿನ ಅಭೇದ ಕಲ್ಪನೆಯ ರೂಪಕಾಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಮತ್ತು ಉಪಮಾನವಾದ ಕಮಲಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ರೂಪಕಾಲಂಕಾರವಾಗಿದೆ. ನೆಕ್ಸ್ಟ್ ನೋಡಿ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಒಂದು ಪ್ರಶ್ನೆ ಇರುತ್ತೆ, 3 ಅಂಕಗಳನ್ನು ಹೊಂದಿರುತ್ತದೆ. ಇನ್ನು ನೋಡಿ, 32ನೇ ಪ್ರಶ್ನೆ, ಗಾದೆ ಯಾವುದು ಕೊಟ್ಟಿದ್ದಾರೆ ಅಂದರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಉತ್ತರ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಲ್ಲಿ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂಥ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಒಂದಾಗಿದೆ. ಬೆಟ್ಟವನ್ನು ದೂರದಿಂದ ನೋಡಿದಾಗ ಎತ್ತರವಾದ ಮರಗಳು, ಹಸಿರು ತಪ್ಪಲುಗಳು ಕಣ್ಣಿಗೆ ತಂಪನ್ನು ಎರೆಯುತ್ತದೆ. ಅದೇ ಹತ್ತಿರದಿಂದ ನೋಡಿದಾಗ ಬೆಟ್ಟದ ತುಂಬೆಲ್ಲ ಕಲ್ಲು ಮುಳ್ಳುಗಳಿಂದ ಕೂಡಿದ್ದ ನಡೆಯಲು ಅಸಾಧ್ಯವಾಗುತ್ತದೆ. ಅದೇ ರೀತಿ ಸಂಬಂಧ ದೂರದಿಂದ ಚೆನ್ನಾಗಿದ್ದು ನೋಡುವವರಿಗೆ ಚೆನ್ನಾಗಿದ್ದಾರೆಂದೆನಿಸುತ್ತದೆ. ನಾವು ಹತ್ತಿರವಾದಂತೆಯೇ ದುರ್ಗುಣಗಳು, ಅನೇಕ ದೋಷಗಳು ಕಾಣಿಸುತ್ತವೆ. ಆದ್ದರಿಂದ ಹತ್ತಿರದಿಂದಲೇ ಸೂಕ್ಷ್ಮವಾಗಿ ಗಮನಿಸಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕೆಂದು ಈ ಗಾದೆ ಸೂಚಿಸುತ್ತದೆ. ಹಾಗೆ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರುವವರು, ನಮ್ಮ ನೆಂಟರಿಷ್ಟರು ಹಸನ್ಮುಖರಾಗಿ ಇರುವುದನ್ನು ನೋಡಿ ಅವರಿಗೆ ಯಾವುದೇ ಕಷ್ಟಗಳಿಲ್ಲ, ಬರೀ ಸುಖ ಸಂತೋಷಗಳೇ ತುಂಬಿವೆ ಎಂದು ಯೋಚಿಸುವುದು ಸರಿಯಲ್ಲ. ಏಕೆಂದರೆ ಅವರಿಗಿರುವ ಕಷ್ಟ ನಮಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ತನಗೆ ಬಂದ ಕಷ್ಟಗಳನ್ನು ನಗುತ್ತಾ ಎದುರಿಸುತ್ತಿರಬೇಕು. ಪ್ರಪಂಚದಲ್ಲಿಗೂ ಎಲ್ಲರಿಗೂ ಕಷ್ಟ ಬರುತ್ತದೆ ಎಂಬ ಅಂಶವನ್ನು ನೆನಪಿನಲ್ಲಿಡಬೇಕು. ಅದು ಬಿಟ್ಟು ತನಗೆ ಎಲ್ಲ ಕಷ್ಟಗಳನ್ನು ಕೊಟ್ಟಿದ್ದಾನೆ ಎಂದು ಯೋಚಿಸುವುದು ತಪ್ಪು ಎಂದು ಈ ಗಾದೆ ಹೇಳುತ್ತದೆ. ಈ ರೀತಿ ನೀವು ಗಾದೆ ಮಾತನ್ನು ವಿಸ್ತರಿಸಿ ಬರಿಬೇಕು. ನೋಡಿ, ಇಲ್ಲಿ 2 ಗಾದೆಗಳನ್ನು ಕೊಟ್ಟಿರುತ್ತಾರೆ. ನಿಮಗೆ ಯಾವುದು ಇಷ್ಟವಾಗುತ್ತೆ ಆ ಗಾದೆ ಮಾತನ್ನು ನೀವು ವಿಸ್ತರಿಸಿ ಬರಿಬೇಕು. ಇಲ್ಲಿ ನೋಡಿ, ಅಥವಾ ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಈ ಒಂದು ಗಾದೆ ಮಾತನ್ನು ಈ ರೀತಿ ವಿಸ್ತರಿಸಬೇಕು. ನೋಡಿ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಲ್ಲಿ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂಥ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯು ಒಂದಾಗಿದೆ. ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಸೌಮ್ಯತೆ ಇರಬೇಕೆಂದೇನೂ ಇಲ್ಲ ಎಂಬ ಅರ್ಥದಲ್ಲಿ ಈ ಗಾದೆ ಮಾತನ್ನು ಹೇಳಲಾಗಿದೆ. ಹಾಲು ಒಂದು ದ್ರವ, ತನ್ನ ಗುಣಗಳಿಂದ ಎಲ್ಲೆಲ್ಲೂ ಶ್ರೇಷ್ಠವಾದ ಆಹಾರವಾಗಿದೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದಲೇ ಹಾಲನ್ನು ಅಮೃತಕ್ಕೆ ಹೋಲಿಸಿದ್ದಾರೆ. ಆದರೆ ಸುಣ್ಣದ ನೀರು ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ. ಅಂದ ಮಾತ್ರಕ್ಕೆ ಅದು ಹಾಲಾಗಲು ಸಾಧ್ಯವಿಲ್ಲ. ಹೀಗೆ ಮೇಲ್ನೋಟಕ್ಕೆ ಶ್ರೇಷ್ಠವಾಗಿ ಕಂಡರೂ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ವಜ್ರ ವಜ್ರವೇ ಹೊರತು ಗಾಜಾಗಲು ಸಾಧ್ಯವಿಲ್ಲ. ಗುಣದಲ್ಲಿ ಶ್ರೇಷ್ಠವಾಗಿರಬೇಕೇ ಹೊರತು ಲಕ್ಷಣದಿಂದಲ್ಲ ಎಂಬುದನ್ನು ಈ ಗಾದೆ ಮಾತು ಸೂಚಿಸುತ್ತದೆ. ನೆಕ್ಸ್ಟ್ ನೋಡಿ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸಾರಾಂಶಗಳನ್ನು ಬರೆಯಿರಿ. 6 ಪ್ರಶ್ನೆಗಳಿರುತ್ತವೆ.
ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ. ಒಟ್ಟಾರೆಯಾಗಿ 6 ಪ್ರಶ್ನೆಗಳಿಗೆ 18 ಅಂಕಗಳು. ಇನ್ನು 33ನೇ ಪ್ರಶ್ನೆ, ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಉತ್ತರ ನೋಡಿ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ: ಶಿವರಾಮ್ ಕಾರಂತರು 15 ವರ್ಷಗಳ ಹಿಂದೆ ಜಯಪುರದ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು. ಆದರೆ ಈಗ ಅಲ್ಲಿ 100 ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ಸ್ವಾರಸ್ಯ: ಜಯಪುರ ಪ್ರವಾಸಿ ಕೇಂದ್ರವಾಗಿ ಬದಲಾದಂತೆ ಅಲ್ಲಿ 100 ಸಿಂಧಿ ಕುಟುಂಬಗಳಿಗೆ ಬದುಕಿಗೆ ದಾರಿಯನ್ನು ಕಲ್ಪಿಸಿದೆ ಎಂಬುದು ಇದರ ಸಾರಾಂಶವಾಗಿದೆ. ನೆಕ್ಸ್ಟ್ ನೋಡಿ, 34ನೇ ಪ್ರಶ್ನೆ, 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. ಆಯ್ಕೆ: ಈ ವಾಕ್ಯವನ್ನು ಎನ್ ರಂಗನಾಥ್ ಶರ್ಮಾರವರು ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀರಾಮನು ಭರತನಿಗೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವಿರಲಿ ಅವರಿಂದ ರಾಜನಿಗೆ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಮತ್ತು ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ನೆಕ್ಸ್ಟ್ ನೋಡಿ, 35ನೇ ಪ್ರಶ್ನೆ, ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ನೋಡಿ ಸಂದರ್ಭ: ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಯನ್ನು ಮಾಡುತ್ತಾ ಜೊತೆಗೆ ಮನೆ ಪಾಠ ಹೇಳಿ ರಾಧಾಕೃಷ್ಣನವರು ಹಣ ಗಳಿಸುತ್ತಿದ್ದರು ಮತ್ತು ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಾಧಾಕೃಷ್ಣನವರು ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಧೃತಿಗೆಡದೆ ತಮ್ಮ ಸಾಧನೆಯ ಕಡೆಗೆ ಹೆಚ್ಚು ಗಮನ ಹರಿಸಿದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. 36ನೇ ಪ್ರಶ್ನೆ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪಾರಿವಾಳಗಳ ಪುಟ್ಟ ಮರಿಗಳು ಬೇಡನ ಬಲೆಗೆ ಸಿಕ್ಕಿದ್ದವು. ಬಿಡಿಸಿಕೊಳ್ಳಲು ಕಿರುಚಾಡತೊಡಗಿದವು. ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಾಯಿ ಪಾರಿವಾಳ ತಾನೂ ಬಲೆಗೆ ಧುಮುಕಿತು. ಹೆಣ್ಣು ಪಾರಿವಾಳವನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವು ಕಣ್ಣೀರಿಡುತ್ತಾ ತಾನು ಬಲೆಯ ಒಳಗೆ ಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಜೋಡಿ ಪಾರಿವಾಳಗಳ ಕುರುಡು ವಾತ್ಸಲ್ಯವು ಇಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ. 37ನೇ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಉತ್ತರ ನೋಡಿ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕವಿ ದೇವಿದಾಸ ಅವರ ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅರ್ಜುನನು ಗಾಂಡೀವವೆಂಬ ಧನುಸ್ಸಿಗೆ ಬಾಣವನ್ನು ಹೂಡಿ ಹಿರಿಯರಾದ ಭೀಷ್ಮಾಚಾರ್ಯರ ಪಾದಗಳಿಗೆ ವಂದನೆ ಎನ್ನುತ್ತಾ ಬಾಣಗಳನ್ನು ಬಿಟ್ಟಾಗ ಬಾಣಗಳೆರಡು ಬಂದು ಭೀಷ್ಮರ ಪಾದದ ಕೆಳಗೆ ವಂದನೆಗೈಯುತ್ತಾ ಬೀಳಲು ಇದನ್ನು ಕಂಡ ಗಂಗಸುತನಾದ ಭೀಷ್ಮನು ಸಂತೋಷಗೊಂಡು ಭೀಷ್ಮರು ಪುನಃ ಬಾಣಗಳನ್ನು ಬಿಟ್ಟಾಗ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ತುಂಡರಿಸುತ್ತಾ ನಗುತ್ತಾ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಎರಡು ಪಕ್ಷದ ಮಕ್ಕಳಲ್ಲಿ ಭೇದ ಮಾಡುವುದು ನಿಮಗೆ ಸರಿಯೇ ಎಂದು ಅರ್ಜುನನು ಭೀಷ್ಮರನ್ನು ಪ್ರಶ್ನಿಸುವುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು 38ನೇ ಪ್ರಶ್ನೆ,
ಬಲಿಯ ನಿತ್ತೊಡೆ ಮುನಿವೆಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಜನ್ನನು ರಚಿಸಿದ ಯಶೋಧರ ಚರಿತೆ ಕಾವ್ಯಭಾಗದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಚಂಡಮಾರಿಯ ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವಿಸ್ಸು ತಾಂಬೂಲ ಸಮೂಹದಿಂದ ಪೂಜಿಸುವುದು ಎಂದು ಹೇಳಲು ಸಂದರ್ಭದಲ್ಲಿ ಈ ಮಾತನ್ನು ಚಂಡಮಾರಿಯು ಜನರಿಗೆ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ದೇವರಿಗೆ ಪೂಜೆಯನ್ನು ಮಾಡುವ ನೆಪದಲ್ಲಿ ಪ್ರಾಣಿ ಬಲಿ ನೀಡಿ ಪ್ರಾಣಹಿಂಸೆ ಮಾಡುವುದು ತಪ್ಪು. ಇದನ್ನು ದೇವರು ಸಹ ಒಪ್ಪುವುದಿಲ್ಲ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ನೋಡಿ 39ನೇ ಪ್ರಶ್ನೆ. ನಾನು ಈಗಾಗಲೇ ಪದ್ಯ ಭಾಗವನ್ನು ಪೂರ್ಣಗೊಳಿಸಿದ್ದೀನಿ. ದಟ್ಟ ಡ್ಯಾಶ್ 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 ಜೋಡಿ ಅಂತ ಕೊಟ್ಟಿರ್ತಾರೆ. ನಡುವಿನ ಪದ್ಯವನ್ನು ನೀವು ಪೂರ್ಣಗೊಳಿಸಬೇಕು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಇಲ್ಲಿ 2 ಪದ್ಯಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವುದಾದ್ರೂ ಒಂದು ಪದ್ಯಕ್ಕೆ ನೀವು ಒಂದು ಪದ್ಯವನ್ನು ಇಲ್ಲಿ ಪೂರ್ಣಗೊಳಿಸಬೇಕು. ನೋಡಿ, ಅಥವಾ ಅಂತ ಕೊಟ್ಟಿರ್ತಾರೆ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. 2 ಪದ್ಯಗಳಲ್ಲಿ ಒಂದು ಪದ್ಯವನ್ನು ನೀವು ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ. 41ನೇ ಪ್ರಶ್ನೆ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದುದೊಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಒಂದು ಅವರು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಪದ್ಯದ ಸಾರಾಂಶವನ್ನು ನೀವು ಬರಿಬೇಕು. ನೋಡಿ ಉತ್ತರ. ಈ ಮೇಲಿನ ಪದ್ಯ ಭಾಗವನ್ನು ಕಯ್ಯಾರ ಕಿಯ್ಯಣ್ಣರಯ್ಯವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ. ಜಯವನ್ನು ಹೊಂದಿದ ಮಾತೆಯೇ ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂಥ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ. ಈ ರೀತಿ ಪದ್ಯದ ಸಾರಾಂಶವನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ 2 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ 4 ಅಂಕಗಳು, ಒಟ್ಟು 8 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಇನ್ನು 41ನೇ ಪ್ರಶ್ನೆ. ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ಉತ್ತರ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಷ್ಣುವರ್ಧನನ್ನು ಸದೆಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶ ಪಿಶಾಚಿ. ಗಂಗ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಕಳುಹಿಸಿದ. ಇದನ್ನು ಗುಪ್ತಚರರಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತವಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕೋತರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಭೂಪಾಲನನ ಕೈವಶವಾಯಿತು. ಸಮಸ್ತ ಸೈನ್ಯವು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು
ವಿಷ್ಣುವರ್ಧನನ ಗುಣಗಾನ ಮಾಡಿತು. ನೀವು ಈ ಪ್ರಶ್ನೆಗಾದರೂ ಉತ್ತರ ಬರಿಬಹುದು. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ನೋಡಿ, ಇನ್ನೊಂದು ಪ್ರಶ್ನೆ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಉತ್ತರ. ಪಂಚಾಯಿತಿಯಲ್ಲಿ ವೀರಣ್ಣ ಮತ್ತು ಈರಣ್ಣ ಒಬ್ಬರಿಗೊಬ್ಬರು ಹೊನ್ನು ತಮ್ಮದಲ್ಲ ಎಂದಾಗ ಊರಿನ ಮುಖಂಡ ಕೇತುಮಲ್ಲ ನಾಯಕನು ಇವರಿಬ್ಬರಿಗೂ ಬೇಡವಾದ ಮೇಲೆ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು. ಇದನ್ನೆಲ್ಲ ಉದಯಾದಿತ್ಯನೊಡನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಮಹಾರಾಣಿ ಶಾಂತಲೆ ಕೊಡದು ಎಂದಾಗ ಎಲ್ಲರ ಗಮನ ಅತ್ತ ಹೋಯಿತು. ಕೇತುಮಲ್ಲನು ಗಂಡು ಗುಂಡಿಗೆಯಲ್ಲಿದ್ದ ಶಾಂತಲೆಯನ್ನು ಗುರುತಿಸದೆ, ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಯಾಕೆ ಎಂದನು. ಅದಕ್ಕೆ ಅವಳು, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ, ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದಳು. ಆ ಮಾತಿಗೆ ಕೇತುಮಲ್ಲನು, ಹಾಗಾದರೆ ಪ್ರಜೆಗಳು ಯಾರವರು? ಹೊಯ್ಸಳೇಶ್ವರನ ಮಕ್ಕಳಲ್ಲವೇ? ಮಕ್ಕಳ ದುಡಿಮೆ ತಂದೆಯದಲ್ಲವೇ ಎಂದನು. ಅವನ ವಾದವನ್ನು ಕೇಳಿದ ಶಾಂತಲೆ, ನಿಮ್ಮ ಊರಿನ ಹಣ ನಿಮ್ಮ ಊರಿಗೆ ವಿನಿಯೋಗವಾಗಲಿ ಎಂದಳು. ನಂತರ ಉದಯಾದಿತ್ಯ ಅವರು ಗಂಡುಗುಂಡಿಗೆಯಲ್ಲಿರುವ ಶಾಂತಲಾದೇವಿ ಎಂದು ತಿಳಿಸಿದ ನಂತರ ಎಲ್ಲರೂ ಅವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು. ನಂತರ ಊರಿನ ಜನ ತಮಗೆ ಆ ಹೊನ್ನಿನ ಅವಶ್ಯಕತೆ ಇಲ್ಲ, ಅದು ರಾಜ್ಯದ ಕ್ಷೇಮಕ್ಕೆ ಮೀಸಲು ಎಂದಾಗ, ಇದು ದೈವದ ದುಡ್ಡು, ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದುದು ಧರ್ಮ. ಹಾಗಾಗಿ ರಾಜಧಾನಿ ದ್ವಾರಸಮುದ್ರದಲ್ಲಿ ಹೊಯ್ಸಳರ ಶೈಲಿಯ ಮಾದರಿಯಲ್ಲಿ ಅವಳಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ತೀರ್ಪನ್ನು ಶಾಂತಲೆ ನೀಡಿದಳು. ಇನ್ನು 2ನೇ ಪ್ರಶ್ನೆ, 42ನೇ ಪ್ರಶ್ನೆ. ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ. ಉತ್ತರ. ಮಾರಿದತ್ತನು ತಳಾರನಾದ ಚಂಡಕರ್ಮನಿಗೆ ಮಾರಿಯ ನರಬಲಿ ಕೊಡುವುದಕ್ಕಾಗಿ ಇಬ್ಬರು ಹಿಡಿದು ತರುವಂತೆ ಹೇಳಿದನು. ಚಂಡಕರ್ಮ ಸುಧಾತಾಚಾರ್ಯ ಮುನಿಗಳೊಡನೆ ರಾಜಪುರ ಪಟ್ಟಣಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಅಣ್ಣ ತಂಗಿಯರಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದನು. ಅಭಯರುಚಿ ಮತ್ತು ಅಭಯಮತಿಯರಿಬ್ಬರು ನರಬಲಿ ನೀಡುವ ಚಂಡಮಾರಿ ದೇವಾಲಯದ ಭಯಂಕರ ದೃಶ್ಯವನ್ನು ಕಂಡು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯವನ್ನು ಕಂಡು ಮಾರಿದತ್ತನು ಬೆಕ್ಕಸಬೆರಗಾದನು. ಅಭಯರುಚಿಯು ಮಾರಿದತ್ತನಿಗೆ, ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನೀನು ನರಕದಲ್ಲಿ ಪರಿಹಾರವನ್ನು ಪಡೆಯುವೆಯಾ? ಆದ್ದರಿಂದ ನಿನಗೆ ಉಂಟಾಗುವ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಲ್ಲಣಗೊಂಡನು ಎಂದು ಹೇಳುತ್ತಾನೆ. ಈ ಮಾತುಗಳನ್ನು ಕೇಳಿ ಮಾರಿದತ್ತನು ಹೆದರಿ ವಿಸ್ಮಯಗೊಂಡು ಉದ್ವಿಗ್ನನಾದನು. ಚಂಡಮಾರಿಯು ಪ್ರತ್ಯಕ್ಷಳಾಗಿ, ಪ್ರಜೆಗಳೆಲ್ಲರೂ ನನ್ನನ್ನು ಜಲಗಂಧ, ಹೂಮಾಲೆ, ಅಕ್ಕಿಧೂಪ, ದೀಪ, ಹವಿಸ್ಸು, ತಾಂಬೂಲ ಸಮೂಹದಿಂದ ಪೂಜಿಸುವುದು, ನನಗೆ ಜಾತಗಳನ್ನು ಬಲಿ ಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳಿದುದನ್ನು ಕೇಳಿ ಮಾರಿದತ್ತನಿಗೆ ತಾನು ಅದುವರೆಗೂ ಮಾಡಿದ ಪಾಪಕೃತ್ಯಗಳಿಗಾಗಿ ಭಯ ಉಂಟಾಯಿತು. ಆದ್ದರಿಂದ ಮಾರಿದತ್ತನು ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ರಾಜ್ಯವನ್ನು ತ್ಯಜಿಸಿದನು. ನೋಡಿ. ಅಥವಾ ಇನ್ನೊಂದು ಪ್ರಶ್ನೆ. ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ಉತ್ತರ. ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಅಭಯರುಚಿಯ ಪಾತ್ರ ಮೆಚ್ಚುಗೆಯಾಗುತ್ತದೆ. ಏಕೆಂದರೆ ಹಿಂಸೆ ಮಾಡುವುದಿರಲಿ, ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ, ಅಹಿಂಸೆ ಪರಮಧರ್ಮ ಎನ್ನುವುದು ನಿತ್ಯ ಸತ್ಯವನ್ನು ತಿಳಿಸುವ ಮೂಲಕ ಅಭಯರುಚಿಯು ಮಾರಿದತ್ತನನ್ನು ಹಿಂಸಾ ಮಾರ್ಗದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ಮನ ಪರಿವರ್ತನೆಗೊಂಡ ಮಾರಿದತ್ತನು ಮುಂದೆ ತನಗೆ ಬರಬಹುದಾದ ನರಕವನ್ನು ನೆನೆದು ಹೆದರಿ ಚಂಡಮಾರಿಗೆ ನರಬಲಿಯನ್ನು ನೀಡಲು ಕರೆತಂದಿದ್ದ ಜೀವರಾಶಿಗಳನ್ನು ಸೆರೆಯಿಂದ ಬಿಡಿಸುವುದರ ಮೂಲಕ
ಜೀವ ರಕ್ಷಣೆ ಮಾಡುತ್ತಾನೆ. ತಾನು ಅದುವರೆಗೂ ಮಾಡಿದ ಪಾಪ ಕಾರ್ಯಗಳಿಗೆ ಭಯಗೊಂಡು ಕುಸುಮದತ್ತನಿಗೆ ಧರಿತ್ರಿ ಪದವಿಯನ್ನು ಕೊಟ್ಟು ದೀಕ್ಷೆಯನ್ನು ಕೈಗೊಂಡನು. ಹೀಗೆ ಅಭಯ ರುಚಿಯು ಮಾರಿದತ್ತನಲ್ಲಿದ್ದ ದಾನವ ಗುಣವನ್ನು ಹೋಗಲಾಡಿಸಿ ದೈವತ್ವಕ್ಕೆ ಏರಿಸುತ್ತಾನೆ. ಆದ್ದರಿಂದ ಅಭಯ ರುಚಿಯ ಪಾತ್ರ ಮೆಚ್ಚುತ್ತೇನೆ. ನೋಡಿ, ಕೆಳಗಿನ ಪದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ನೋಡಿ, ಒಂದು ಪದ್ಯಭಾಗವನ್ನು ಕೊಟ್ಟಿರ್ತಾರೆ. ಅದರಲ್ಲಿ 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರತಿ ಪ್ರಶ್ನೆಗೂ 2 ಅಂಕದ ಪ್ರಶ್ನೆಗಳಾಗಿರುತ್ತವೆ. 2 ಪ್ರಶ್ನೆಗಳಿಗೆ ತಲಾ 2 ಅಂಕಗಳು. 2 ಪ್ರಶ್ನೆಗಳನ್ನು ಸರಿಯಾಗಿ ಬರೆದರೆ 4 ಅಂಕಗಳು ಬರುತ್ತವೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನೋಡಿ, ಪತ್ರ ಬರವಣಿಗೆ 5 ಅಂಕಗಳನ್ನು ಹೊಂದಿರುತ್ತದೆ. 44ನೇ ಪ್ರಶ್ನೆ ನೋಡಿ, ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಬೀದರಿನ ಮೋಹನ್ ಅಥವಾ ಮೋನಿಕಾ ಎಂಬ ವಿದ್ಯಾರ್ಥಿ ಎಂದು ಭಾವಿಸಿಕೊಂಡು ನಿನ್ನ ವಾರ್ಷಿಕ ಪರೀಕ್ಷೆ ಸಿದ್ಧತೆ ಕುರಿತು ಚಾಮರಾಜನಗರದಲ್ಲಿರುವ ನಿಮ್ಮ ತಾಯಿಯವರಿಗೆ ಒಂದು ಪತ್ರ ಬರೆಯಿರಿ. ನೋಡಿ, ಇವರಿಂದ ನೀವು ಯಾರಿಗೆ ಪತ್ರವನ್ನು ನೀವು ಯಾರು ಪತ್ರವನ್ನು ಬರೀತೀರಿ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕು. ನೋಡಿ, ಮೋಹನ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀದರ್. ನೀವು ಯಾವ ಎಕ್ಸಾಮ್ದ ಟೈಮ್ ಬರೀತಿರಲ್ಲ ಆ ಒಂದು ಎಕ್ಸಾಮ್ನ ಡೇಟನ್ನು ಇಲ್ಲಿ ಹಾಕಬೇಕು. ನೋಡಿ, ವಿಷಯ ಪೂಜ್ಯ ಮಾತೃಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗನಾದ ಮೋಹನ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಆರೋಗ್ಯದಿಂದ ಇದ್ದೇನೆ. ನೀವು ಸಹ ಆರೋಗ್ಯವಾಗಿರುವಿರಿ ಎಂದು ತಿಳಿದುಕೊಂಡಿದ್ದೇನೆ. ಹಾಗೆಯೇ ನನ್ನ ವಿದ್ಯಾಭ್ಯಾಸವೂ ಸಹ ಉತ್ತಮವಾಗಿ ನಡೆಯುತ್ತಿದೆ. ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ, ನಿಮಗೆ ತಿಳಿದ ಹಾಗೆಯೇ ಈ ವರ್ಷ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು ಈ ವರ್ಷ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೊಸ ಬದಲಾವಣೆಯನ್ನು ತಂದಿದ್ದು 3 ವಾರ್ಷಿಕ ಪರೀಕ್ಷೆಗಳಿರುತ್ತವೆ. ಆ 3 ಪರೀಕ್ಷೆಗಳಲ್ಲಿ ನಮಗೆ ಯಾವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬಂದಿರುತ್ತವೆಯೋ ಅದನ್ನು ನಾವು ಉಳಿಸಿಕೊಳ್ಳಬಹುದು. ಆದರೆ ನಾನು ಮೊದಲ ಪರೀಕ್ಷೆಯಲ್ಲಿಯೇ ಅತ್ಯುತ್ತಮ ಅಂಕಗಳನ್ನು ಗಳಿಸಲು ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ನಮ್ಮ ಶಿಕ್ಷಕರು ಹೇಳಿದ ಎಲ್ಲ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಸ್ನೇಹಿತರೊಂದಿಗೆ ಚರ್ಚೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ಪ್ರತಿನಿತ್ಯ ಸಮಯ ಪಾಲನೆಯೊಂದಿಗೆ ಅಭ್ಯಾಸ ಮಾಡುತ್ತಿದ್ದೇನೆ. ಅಮ್ಮ, ತಮ್ಮ ಮತ್ತು ಮನೆಯವರೆಲ್ಲರೂ ಆಶೀರ್ವಾದ ನನ್ನ ಮೇಲಿರಲಿ. ಈ ವಿಷಯವನ್ನು ಮನೆಯವರಿಗೆ ತಿಳಿಸಿ ಎಲ್ಲರನ್ನೂ ಕೇಳಿದೆ ಎಂದು ಹೇಳು. ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಮೋಹನ್. ನೀವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಿ ಅಡ್ರೆಸ್ಸನ್ನು ರವರಿಗೆ ರಮಣಾಬಾಯಿ, ರಾಜೇಶ್ವರಿ ನಗರ್, ಚಾಮರಾಜನಗರ ಜಿಲ್ಲೆ. ನೀವು ಯಾರಿಗೆ ಒಂದು ಪತ್ರವನ್ನು ಬರಿತಿದ್ದೀರಿ ಆ ಒಂದು ಅಡ್ರೆಸ್ಸನ್ನು ಹೀಗೆ ಕೆಳಗಡೆ ಹಾಕಬೇಕು. ನೋಡಿ, ಇನ್ನೊಂದು ಪತ್ರ ಬರವಣಿಗೆ. ನಿಮ್ಮನ್ನು ಶಿವಮೊಗ್ಗದ ಮುರಾರ್ಜಿ ಪ್ರೌಢಶಾಲೆಯ ವಿಜಯ ಎಂಬ ವಿದ್ಯಾರ್ಥಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕುರಿತು ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರವನ್ನು ಬರೆಯಿರಿ. ನೋಡಿ, ಇವರಿಂದ ಇಂದಾತ ಹಾಕಿದ್ರೂ ನಡೆಯುತ್ತೆ. ನೀವು ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು. ವಿಜಯ 10ನೇ ತರಗತಿ, ಸ್ಥಳ ಶಿವಮೊಗ್ಗ, ದಿನಾಂಕ ನೀವು ಯಾವ ಒಂದು ಡೇಟನ್ನು ಆದರೂ ಇಲ್ಲಿ ಹಾಕ್ಬೋದು. ಇನ್ನು ನೀವು ಯಾರಿಗೆ ಪತ್ರವನ್ನು ಬರೀತಿದ್ದೀರಿ ಅವರಿಗೆ ಇವರಿಗೆ ಅಂತ ಹಾಕಿ ಮುರಾರ್ಜಿ ಪ್ರೌಢಶಾಲೆ ಇವರಿಗೆ ಮಾನ್ಯ ಸಂಪಾದಕರು ವಿಜಯ ಕರ್ನಾಟಕ ದಿನಪತ್ರಿಕೆ ಕಾರ್ಯಾಲಯ ಶಿವಮೊಗ್ಗ ಆ ಒಂದು ಪಿನ್ ಕೋಡನ್ನು ಇಲ್ಲಿ ಹಾಕಬೇಕು. ಇನ್ನು ನೆಕ್ಸ್ಟ್ ನೋಡಿ, ಮಾನ್ಯರೇ, ವಿಷಯ ಪ್ರತಿಭಾ ಕಾರಂಜಿಯ ವರದಿಯನ್ನು ಪ್ರಕಟಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ದಿನಾಂಕ
ಡ್ಯಾಶ್ ರಂದು ಶಾಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸಂಸದರು, ನಮ್ಮ ಶಾಲೆಯ ಶಿಕ್ಷಕರು ಮತ್ತು ವಿವಿಧ ಶಾಲೆಯಿಂದ ಬಂದಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಂದಿನಂತೆ ಪೂರ್ವಾಹ್ನ 9 ಗಂಟೆಗೆ ಸಭಾ ಕಾರ್ಯಕ್ರಮವು ಪ್ರಾರಂಭವಾಯಿತು. ಸಭಾ ಕಾರ್ಯಕ್ರಮದ ನಂತರ ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳು ಪ್ರಾರಂಭವಾದವು. ಜಾನಪದ ಗೀತೆ, ಭಾವಗೀತೆ, ಭರತನಾಟ್ಯ, ಭಾಷಣ ಸ್ಪರ್ಧೆಗಳು ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಿಗೆ ಭಾಜನರಾಗುವ ಮೂಲಕ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಫೋಟೋ ಮತ್ತು ವಿವರಣೆಯನ್ನು ತಮ್ಮ ಕಚೇರಿಗೆ ಕಳುಹಿಸಿದ್ದು ತಮಗೆ ಇಷ್ಟವಾದಲ್ಲಿ ಇವುಗಳನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ರೀತಿ ವಿಷಯವನ್ನು ಬರೆದು ಕೆಳಗೆ ಇಂತಿ ನಿಮ್ಮ ಪ್ರೀತಿಯ ವಿಶ್ವಾಸಿ ವಿಜಯ್ ಧನ್ಯವಾದಗಳೊಂದಿಗೆ ನೀವು ಯಾರಿಗೆ ಒಂದು ಪತ್ರನ ಕಳಿಸ್ತಿದ್ದೀರಿ ಅವರ ಅಡ್ರೆಸ್ಸನ್ನು ಇವರಿಗೆ ಅಂತ ಹಾಕಿ ಮಾನ್ಯ ಸಂಪಾದಕರು ವಿಜಯ ಕರ್ನಾಟಕ ದಿನಪತ್ರಿಕೆ ಕಾರ್ಯಾಲಯ ಶಿವಮೊಗ್ಗ ಅಲ್ಲಿನ ಒಂದು ಪಿನ್ ಕೋಡನ್ನು ಈ ರೀತಿ ಬರಿಬೇಕು. ಇನ್ನು ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ನೋಡಿ, ಅವರು ಎರಡು ವಿಷಯಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದರೂ ಒಂದು ವಿಷಯಕ್ಕೆ ಇಲ್ಲಿ ಪ್ರಬಂಧವನ್ನು ಬರಿಬೇಕು. ಈ ಒಂದು ಪ್ರಬಂಧ ಬರವಣಿಗೆ 5 ಅಂಕಗಳನ್ನು ಹೊಂದಿರುತ್ತದೆ. ಮೊದಲನೇದಾಗಿ ನೋಡಿ, 45ನೇದು ನಿರುದ್ಯೋಗ. ಇದರ ಕುರಿತು ನೀವು ಪ್ರಬಂಧವನ್ನು ಬರಿಬೇಕು. ಪ್ರಬಂಧ ಬರವಣಿಗೆಗೆ ನೀವು ಕಂಪಲ್ಸರಿಯಾಗಿ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಹಾಕಲೇಬೇಕು. ಹಾಗಿದ್ದಾಗಲೇ ನಿಮಗೆ ಸರಿಯಾಗಿ ಅಂಕಗಳು ಬರುತ್ತವೆ. ನೋಡಿ, ಮೊದಲನೇದಾಗಿ ಪೀಠಿಕೆ. ನಮ್ಮ ದೇಶದಲ್ಲಿರುವ ಅನೇಕ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆಯು ಒಂದು. ಉದ್ಯೋಗ ಮಾಡಲು ದುಡಿಯುವ ಕೈಗಳಿಗೆ ಸೂಕ್ತ ಕೆಲಸವನ್ನು ಒದಗಿಸದಿದ್ದರೆ ಅದು ಮಾನವ ಶಕ್ತಿಯ ಅಪಾರ ನಷ್ಟ. ಮಾನವ ಸಂಪತ್ತನ್ನು ಒಂದು ದೇಶದ ಸಂಪತ್ತು. ಇನ್ನು ವಿಷಯ ನಿರೂಪಣೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಕ್ಕಾಗಿ ಅಲೆಯುವವರ ಸಂಖ್ಯೆ ಮಿತಿ ಮೀರಿ ಬೆಳೆಯುತ್ತಿದೆ. ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಕೂಡ ಉದ್ಯೋಗಕ್ಕಾಗಿ ಅಲೆಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ನಿರುದ್ಯೋಗ ಸಮಸ್ಯೆಗೆ ಮುಖ್ಯವಾದ ಕಾರಣ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಯಂತ್ರೋಪಕರಣಗಳು ಬಳಕೆ. ನಿರುದ್ಯೋಗ ಸಮಸ್ಯೆಯಿಂದ ಯುವಜನರು ಹಾದಿ ತಪ್ಪುತ್ತಾರೆ, ಸೋಮಾರಿಗಳಾಗುತ್ತಾರೆ, ದುಶ್ಚಟಗಳಿಗೆ ದಾಸರಾಗುತ್ತಾರೆ. ಹಣ ಸಂಪಾದನೆಗಾಗಿ ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ ಮೊದಲಾದ ಸಮಾಜ ವಿರೋಧಿ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಹೀಗೆ ಯುವಜನತೆ ಹಾದಿ ತಪ್ಪುವುದರಿಂದ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತದೆ, ದೇಶದ ಪ್ರಗತಿ ಕುಂಠಿತವಾಗುತ್ತದೆ, ಬಡತನ ತಾಂಡವಾಡುತ್ತದೆ. ಯುವಜನರು ನಕ್ಸಲಿಸಂ, ಭಯೋತ್ಪಾದನೆ ಸಂಘಟನೆಗಳಲ್ಲಿ ಸಕ್ರಿಯರಾಗಿರುತ್ತಾರೆ. ಹೀಗಾಗಿ ಒಂದು ದೇಶದ ಸರ್ಕಾರ ಮತ್ತು ಅಲ್ಲಿನ ಜನತೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುತ್ತಾ ತೀವ್ರವಾಗಿ ಗಮನ ಹರಿಸಬೇಕು. ಗ್ರಾಮೀಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಟ್ಟು ಅಭಿವೃದ್ಧಿ ಹೊಂದಲು ಅವಕಾಶ ಮಾಡಿಕೊಡಬೇಕು. ವಿದ್ಯಾಭ್ಯಾಸ ಕ್ರಮವನ್ನು ಬದಲಾಯಿಸಬೇಕು. ಶಾಲಾ ಹಂತದಲ್ಲಿಯೇ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು. ಯುವಜನರು ಸ್ವಯಂ ಉದ್ಯೋಗ ಮಾಡಲು ಉಚಿತ ಸ್ಥಳಾವಕಾಶ, ಸಾಲ ಸೌಲಭ್ಯ, ತೆರಿಗೆ ರಿಯಾಯಿತಿ, ಸೂಕ್ತ ಮಾರುಕಟ್ಟೆ ಸೃಷ್ಟಿಸುವ ಕಾರ್ಯವನ್ನು ಸರ್ಕಾರ ಮಾಡಿಕೊಡಬೇಕು. ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಕಾರ್ಯವನ್ನು ಮಾಡುವುದರ ಮುಖಾಂತರ ಪಟ್ಟಣಕ್ಕೆ ಉದ್ಯೋಗಕ್ಕಾಗಿ ವಲಸೆ ಬರುವುದನ್ನು ತಡೆಗಟ್ಟಬೇಕು. ಸರ್ಕಾರದಲ್ಲಿರುವ ಲಂಚಕೋರತನ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಈ ರೀತಿ ವಿಷಯ ನಿರೂಪಣೆ ಆದಮೇಲೆ ಉಪಸಂಹಾರ ಹಾಕಬೇಕು. ನೋಡಿ, ಜನತೆಯ ಜ್ಞಾನದ ಮಟ್ಟ, ವಿದ್ಯಾರ್ಹತೆ, ಅನುಭವಕ್ಕೆ ತಕ್ಕ ಉದ್ಯೋಗಗಳನ್ನು ಒದಗಿಸಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟಾಗ ಜನತೆ ಸಂತೋಷದಿಂದ ಪ್ರಾಮಾಣಿಕರಾಗಿ ತಮ್ಮ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಆಗ ರಾಷ್ಟ್ರವು ತಾನಾಗಿ ಈ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಪ್ರಗತಿ ಹೊಂದುತ್ತದೆ. ಈ ರೀತಿ ನೀವು ಪ್ರಬಂಧವನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, ನೀವು ಮೇಲಿನ ಪ್ರಬಂಧವಾದರೂ ಬರಿಬೇಕು ಅಥವಾ ಅಂತ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ನೀವು ವಿಷಯಕ್ಕೆ ಪ್ರಬಂಧವನ್ನು ಬರಿಬೇಕು. ಇನ್ನೊಂದು ವಿಷಯ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ. ಇದು ಅಂತೂ ಕೂಡ ಹೆಚ್ಚಾಗಿ ಎಲ್ಲ ವರ್ಷವೂ ಈ ಒಂದು ವಿಷಯಕ್ಕೆ
ಪ್ರಬಂಧ ಬರವಣಿಗೆಯನ್ನು ಕೇಳುತ್ತಾರೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಟೀಟಿಕೆ. ಭಾರತವು ಅನೇಕ ಜನಾಂಗಗಳು ಪಂಗಡಗಳು ಇರುವಂಥ ಒಂದು ವಿಶಾಲ ರಾಷ್ಟ್ರ. ಇಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು, ಪ್ರತಿಯೊಂದು ಧರ್ಮೀಯರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ. ಇನ್ನು ವಿಷಯ ನಿರೂಪಣೆ. ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು, ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ. ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಹಾಗೂ ನೈತಿಕ ತಳಹದಿಯ ಮೇಲೆ ಚಲಿಸುತ್ತಿದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಹಾಗೂ ದೃಷ್ಟಿಕೋನವು ಧರ್ಮ, ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಬೇರಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಭಾಷೆ, ರಾಷ್ಟ್ರಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ. ಅಲ್ಲದೆ ವಂದೇ ಮಾತರಂ, ಸಾರೆ ಜಹಾಂ ಸೆ ಅಚ್ಚಾ, ಜನ ಗಣ ಮನ ಅಧಿನಾಯಕ ದಂತಹ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನವನ್ನು ಹುಟ್ಟಿಸುತ್ತವೆ. ಇಡೀ ದೇಶವೇ ವೈವಿಧ್ಯಮಯವಾದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಇನ್ನು ಉಪಸಂಹಾರ. ಇತ್ತೀಚೆಗೆ ಭಾರತೀಯರ ಸಂಸ್ಕೃತಿಯು ಪ್ರಗತಿ ಹಾಗೂ ಬದಲಾವಣೆಯ ಹಂತದಲ್ಲಿದೆ. ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯು ಗಾಳಿಯು ಇಡೀ ವಿಶ್ವವನ್ನೇ ನಡೆಸುತ್ತಿದೆ. ಆದರೆ ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದ್ದೇವೆ. ಇಲ್ಲಿಗೆ 9ನೇ ತರಗತಿ ಎಸ್ಸೆ 1 ಎಕ್ಸಾಮ್ನ ಮಾದರಿ ಪ್ರಶ್ನೆ ಪತ್ರಿಕೆ LBA ಆಧಾರಿತವಾಗಿ ರಚಿಸಿರುವುದು. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಪ್ರಶ್ನೆ ಹಾಗೂ ಉತ್ತರಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಿಗಾಗಿ ಅಥವಾ ಮುಂದೆ ಯಾವುದೇ ಒಂದು ವಿಷಯದ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.